ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ದಳಪತಿ ವಿಜಯ್ ತಮಿಳು ಚಿತ್ರರಂಗ ಹಾಗೆ ಸದರ್ನ್ ಇಂಡಸ್ಟ್ರಿ ಅಂತ ಬಂದಾಗ ಸಿನಿಮಾ ಮೂಲಕ ತಮ್ಮದೇ ಆದಂತಹ ಒಂದಷ್ಟು ಖ್ಯಾತಿಯನ್ನು ಗಳಿಸಿದಂಥವರು, ಮಾಸ್ ಫಾಲೋಯಿಂಗ್ ಇರುವಂಥ ಒಬ್ಬ ಹೀರೋ. ಆದರೆ ಸಿನಿಮಾ ಬಿಟ್ಟು ಈಗ ರಾಜಕೀಯದಲ್ಲಿ ನಾನೊಂದು ಕ್ರಾಂತಿ ಮಾಡ್ತೀನಿ ಅಂತ ತಮಿಳುನಾಡಿನಲ್ಲಿ ಹೆಜ್ಜೆ ಇಟ್ಟಿರುವಂಥ ವಿಜಯ್ ಅವರ ಪಕ್ಷ ಟಿವಿಕೆ ತಮಿಳಗ ವೆಟ್ರಿ ಕಳಗಂ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದೆ. ನಿನ್ನೆ ಮಹಾಬಲಿಪುರಂನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮದಲ್ಲಿ ಅವರ ಭಾಷಣ ಭಾಳ ಹೈಲೈಟ್. ಸೊ ಏನೇನು ಹೇಳಿದ್ರು ವಿಜಯ್, ಒಂದು 15 ನಿಮಿಷದ ಭಾಷಣ. ಸೊ ಅದರ ಕನ್ನಡ ಅವತರಣಿಕೆ ನಿಮಗೆ ನೀಡ್ತೀವಿ ಡೀಟೇಲನ್ನು. ಅಲ್ಲಿ BJPಗೂ ಕೂಡ ಪಂಚಿತ್ತು, DMKಗಿತ್ತು, AIADMK ಎಲ್ಲಕ್ಕೂ ಕೂಡ ಪಂಚ್ ಕೊಡ್ತಾ ಹೋದರು. ಒಂದಷ್ಟು ಸತ್ಯದ ವಿಚಾರಗಳನ್ನು ಹೇಳ್ತಾ ಹೋದರು. ಜೊತೆಗೆ ಏನೆಲ್ಲ ಸವಾಲುಗಳನ್ನು ಅವರು ಫೇಸ್ ಮಾಡ್ತಿದ್ದಾರೆ ಅಂತ. ಇನ್ನು ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ಭಾರತದ ರಾಜಕೀಯ ವಲಯದಲ್ಲಿ ಚುನಾವಣಾ ಚಾಣಕ್ಯ ಎಂದೇ ಖ್ಯಾತಿ ಗಳಿಸಿರುವಂಥ ಪ್ರಶಾಂತ್ ಕಿಶೋರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ವೇದಿಕೆಯಲ್ಲಿ ಆಸೀನರಾಗಿದ್ದರು. ಹಾಗಾಗಿ ಈಗ ಎದುರಾಳಿಗಳಿಗೆ ನಡುಕ ಶುರುವಾಗಿದೆ. ಯಾಕೆ ಏನು? ಚುನಾವಣಾ ತಂತ್ರಗಾರ ಹಾಗೆ ಜನ್ ಸುರಾಜ್ ಪಕ್ಷದ ಸಂಸ್ಥಾಪಕರು ಆಗಿರುವಂಥ ಪ್ರಶಾಂತ್ ಕಿಶೋರ್ ದಿಢೀರಂತ ದಳಪತಿ ವಿಜಯ್ ಅವರ ವೇದಿಕೆಯಲ್ಲಿ ಕಾಣಿಸ್ಕೋತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಮೊದಲಿಗೆ ವಿಜಯ್ ಏನು ಹೇಳಿದರು ತಮ್ಮ ಭಾಷಣದಲ್ಲಿ, ಕಂಪ್ಲೀಟ್ ಆಗಿ ಆ 15 ನಿಮಿಷದ ಭಾಷಣ ಏನೇನಿತ್ತು, ಯಾರ್ಯಾರಿಗೆ ಪಂಚ್ ಕೊಟ್ಟರು, ಬನ್ನಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ನಡೆಯಲಿರುವಂಥ ವಿಧಾನಸಭಾ ಚುನಾವಣೆಗೆ ಈಗ ಪ್ರಶಾಂತ್ ಕಿಶೋರ್ ಬಂದಿರೋದು, ವಿಜಯ್ ಮಾತನಾಡಿರುವಂಥ ವಿಚಾರ, ಇದೆಲ್ಲದರ ಬಗ್ಗೆ ಕೂಡ ನೋಡೋಣ. ಮೊದಲಿಗೆ ವಿಜಯ್ ತಮ್ಮ ಭಾಷಣದಲ್ಲಿ ಏನೇನಿತ್ತು, ಅವ್ರು ಏನು ಹೇಳ್ತಾ ಹೋದರು ಅಂತ ನೋಡೋದಾದರೆ, ಮಾತಲ್ಲೂ ಕೂಡ ಎದುರಾಳಿಗಳಿಗೆ ಪಂಚಿತ್ತು. ಅವ್ರು ಸ್ಟಾರ್ಟ್ ಮಾಡಿದ್ದು ಹೇಗಿತ್ತು ಅಂದರೆ, ವಿ ಆರ್ ಅನ್ ಎಮರ್ಜಿಂಗ್ ಪ್ರೈಮರಿ ಪೊಲಿಟಿಕಲ್ ಫೋರ್ಸ್ ಇನ್ ತಮಿಳುನಾಡು ಪಾಲಿಟಿಕ್ಸ್. ಅಂದರೆ ನಾವು ಈಗಷ್ಟೇ ಉದಯಿಸ್ತಿರುವಂಥ ಒಂದು ಪಕ್ಷ ವಿತ್ ಫರ್ಮ್ ಕಮಿಟ್ಮೆಂಟ್ ಟು ಕ್ರಿಯೇಟ್ ಹಿಸ್ಟ್ರಿ ಇನ್ ದ ಅಪ್ಕಮಿಂಗ್ 2026 ಅಸೆಂಬ್ಲಿ ಎಲೆಕ್ಷನ್. ಅಂದರೆ ನಮಗೊಂದು ದೃಢವಾದಂಥ ನಿರ್ಧಾರ ಇದೆ, ಕಮಿಟ್ಮೆಂಟ್ ಇದೆ. ನಾವು ಒಂದು ಹೊಸ ಕ್ರಾಂತಿಯನ್ನು ಮುಂದಿನ ವರ್ಷ 2026 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಮಿಳುನಾಡಿನಲ್ಲಿ ನಾವು ಮಾಡ್ತೀವಿ. ಅದು ಹೇಗಿರುತ್ತೆ ಅಂತಂದರೆ, 1967, 1977 ಅಸೆಂಬ್ಲಿ ಎಲೆಕ್ಷನ್ ಆಯ್ತಲ್ಲ, ಆ ಒಂದು ಎಲೆಕ್ಷನಲ್ಲಿ ಏನೇನಾಯಿತು ಕ್ರಾಂತಿ, ಹೇಗೆ ಜನ ನಮಗೊಂದು ಚೇಂಜ್ ಬೇಕು ಅಂತ MGR ಅವರ ಪರವಾಗಿ ನಿಂತರು, ಒಂದು ದೊಡ್ಡ ಕ್ರಾಂತಿ ಆಯಿತು. ಹಾಗೆ ಮತ್ತೊಂದು ಕ್ರಾಂತಿಯನ್ನು ನಾವು 2026ರಲ್ಲಿ ಮಾಡ್ತೀವಿ ಅಂತ ವಿಜಯ್ ಹೇಳಿದರು. ಅವ್ರು ಹೇಳ್ತಿದ್ದಾಗೇ ಅಲ್ಲಿದ್ದಂಥ ಬೆಂಬಲಿಗರು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು, ಹರ್ಷೋದ್ಗಾರ ಕೇಳಿಬಂತು. ಜೊತೆಗೆ ಮಾತು ಮುಂದುವರಿಸ್ತಾ ವಿಜಯ್ ಹೇಳ್ತಾರೆ, ಐಡಿಯಾಲಜಿ ಅಂತ ಬಂದಾಗ, ನಮ್ಮ ಸಿದ್ಧಾಂತ ಅಂತ ಬಂದಾಗ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ BJP ಜೊತೆ ಹೋಗೋದು, DMK ಜೊತೆ ಹೋಗೋದು, ಇಂಥ ಯಾವುದೇ ಕಾಂಪ್ರಮೈಸ್ ನಮ್ಮ TVK ಪಕ್ಷದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ವಿಜಯ್. ಈ ರಾಜಕೀಯ ಅಂದ್ರೇ ಒಂದು ಬೇರೆ ಲೆವೆಲ್ ಅಲ್ವಾ ಅಂತ ಹೇಳಿದರು. ಇಲ್ಲಿ ಯಾರು ಯಾರಿಗೆ ಹತ್ತಿರ ಆಗ್ತಾರೆ, ಯಾರಿಗೆ ಎದುರಾಳಿಗಳಾಗ್ತಾರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ವಿಜಯ್ ತಮ್ಮ ಭಾಷಣದಲ್ಲಿ ಹೇಳಿದರು. ಆದರೆ ಜನರಿಗೆ ಭಾಳ ಇಷ್ಟ ಆಗಿರುವಂಥ ಒಬ್ಬ ರಾಜಕೀಯಕ್ಕೆ ಬಂದಾಗ ಕೆಲವರಿಗೆ ಗಾಬರಿ ಆಗುತ್ತೆ. ಯಾರಪ್ಪ ಇವನು ಹೊಸದಾಗಿ ಎಂಟ್ರಿ ಕೊಟ್ಟ, ಹಾಗಂತ ಒಳಗೊಳಗೇನೆ ಇವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ವಿಜಯ್ ಹೇಳ್ತಾರೆ. ಇದುವರೆಗೆ ನಾವು ಹೇಳಿದಂಥ ಸುಳ್ಳೆಲ್ಲ ನಂಬಿ ಜನ ನಮಗೆ ಓಟ್ ಹಾಕ್ತಾಯಿದ್ರು, ನಮ್ಮ ಸುಳ್ಳೆಲ್ಲ ನಂಬಿ. ಆದರೆ ಈಗ ಇವನು ಬಂದ ಮೇಲೆ ಇವನು ಹೇಳ್ತಾ ಇರೋದು ಜನರ ಮನಸ್ಸಿಗೆ ಭಾಳ ಹತ್ತಿರ ಆಗ್ತಾ ಇದೆ. ಇದು ಯಾಕೋ ನಮಗೆ ಸಮಸ್ಯೆ ಆಗುತ್ತಲ್ವಾ, ಇವನ್ನೇನು ಮಾಡೋಣ, ಹೇಗೆ ಇವನ್ನ ತುಳಿಯೋದು, ಹೀಗೆ ಒಂದು ಕನ್ಫ್ಯೂಷನ್ ಬರುತ್ತೆ ಅಂತ ವಿಜಯ್ ಹೇಳಿದರು. ಆ ಗೊಂದಲದಲ್ಲಿ ಕೆಲವರು ಕೂಗಾಡ್ತಿದ್ದಾರೆ, ಕೆಲವರು ಅರ್ಚಾಡ್ತಾ ಇದ್ದಾರೆ, ಇನ್ನು ಕೆಲವರು ಹೇಗೆ ಈ ದಾರಿಲಿ ಹೋಗ್ತಾ ಬರೋರೆಲ್ಲ ಇದ್ದಾರಲ್ಲ, ದಾರಿ ಹೋಕರು, ಅವರೆಲ್ಲ ಪಕ್ಷ ಆರಂಭ ಮಾಡಿಬಿಟ್ಟಿದ್ದಾರೆ ಅಂತ ನನ್ನ ಮೇಲೆ ವಾಗ್ದಾಳಿ ಮಾಡ್ತಿದ್ದಾರೆ. ಮಾಡಲಿ, ಎಷ್ಟು ಚುಚ್ತಾರೋ ಚುಚ್ಚಲಿ ಅಂತ ವಿಜಯ್ ಹೇಳಿದರು. ಇದೆಲ್ಲದರ ನಡುವೆ ಬರುವಂಥ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ, ಕೇರ್ ಮಾಡಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಡೀಲ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರು. TVK ಹೀಗೆ ಮುಂದುವರಿಯುತ್ತೆ. ಇಂಥ ಸಮಯದಲ್ಲಿ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಇದೆ, TVK ಮೇಲೆ ಕಂಪ್ಲೇಂಟ್ ಇದೆ ಅಂತ ವಿಜಯ್ ಹೇಳ್ತಾರೆ. ಅದೇನೆಂದರೆ, ಅದು ನನಗೂ ಅರ್ಥ ಆಗ್ತಿಲ್ಲ ಅದೇನು ಕಂಪ್ಲೇಂಟ್ ಅಂತ. ಒಂದಷ್ಟು ಪಕ್ಷದವರು ನಮ್ಮ ಪಕ್ಷದ ಕಾರ್ಯಕರ್ತರು ಯುವಕರು ಅಂತ ಹೇಳಿದ್ದಾರೆ. ಏನು ತಪ್ಪು, ಯಾಕೆ ಯುವಕರು ಇರಬಾರ್ದಾ ನಮ್ಮದ್ರಲ್ಲಿ? MGR ಅವರು ಏನು 1970 ಆ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಇದೇ ಯುವಕರು ನಿಂತಿರೋದು, ಇದೇ ಹೊಸ ರಕ್ತ ನಿಂತಿರೋದು, ಹೊಸ ಒಂದು ಬ್ಲೀಡ್ ನಿಂತಿರೋದು ಅಂತ. ಇದರ ಜೊತೆ ಇರುವಂಥ ಮತ್ತೊಂದು ಕಂಪ್ಲೇಂಟ್ ಬಗ್ಗೆ ವಿಜಯ್ ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ಸಾಮಾನ್ಯ ಕುಟುಂಬದವರಂತೆ. ಯಾಕೆ ಸಾಮಾನ್ಯ ಕುಟುಂಬದವರು ರಾಜಕೀಯಕ್ಕೆ ಬರಬಾರ್ದಾ? ಸಾಮಾನ್ಯ ಕುಟುಂಬದಿಂದ ಬಂದಂಥವರೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ವಿಜಯ್ ತಮ್ಮ ಭಾಷಣದಲ್ಲಿ ತಮ್ಮದೇ ಆದಂಥ ಒಂದು ಸ್ಟೈಲ್, ಅವ್ರದ್ದೇ ಒಂದು ಆ ಮಾತಿನ ದಾಟಿ, ಟಾಂಗ್ ಕೊಡೋ ರೀತಿ, ಇದೆಲ್ಲವೂ ಕೂಡ ಅಲ್ಲಿರುವಂಥವ್ರಿಗೆ ಭಾಳ ಖುಷಿಯಾಗಿದೆ. ನೋಡುವಂಥವರ ಬೆಂಬಲಿಗರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಇನ್ನೂ ಹೇಳಬೇಕಂದ್ರೆ, ನಮ್ಮ ಪಕ್ಷ ಸಾಮಾನ್ಯ ಬಡ ಜನರಿಗೋಸ್ಕರ ಇರುವಂಥ ಪಕ್ಷ ತಾನೇ. ನಮ್ಮ ಪಕ್ಷ ಏನು ದೊಡ್ಡ ಶ್ರೀಮಂತರಿಗಿರುವಂಥ ಪಕ್ಷ ಅಲ್ಲ ತಾನೆ. ಹಿಂದೆಲ್ಲ ಶ್ರೀಮಂತರು ರಾಜಕೀಯಕ್ಕೆ ಬರ್ತಾಯಿದ್ರು, ಆದರೆ ಈಗ ರಾಜಕೀಯಕ್ಕೆ ಬಂದವರು ಶ್ರೀಮಂತರಾಗ್ತಿದ್ದಾರೆ. ಇದು ಹೇಗೆ ಅಂತ ವಿಜಯ್ ಪ್ರಶ್ನೆ ಮಾಡ್ತಾರೆ. ಇನ್ನು ರಾಜ್ಯದ ಅಭಿವೃದ್ಧಿ ಬಗ್ಗೆ, ಬಡ ಜನರ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಉನ್ನತ ಯೋಜನೆಗಳ ಬಗ್ಗೆ ಏನು ಥಿಂಕ್ ಮಾಡದೆ ಬರೀ ಹಣ 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 ಅಂತ ಸಾಯ್ತಾರೆ.
ಇಂಥ ಆಲೋಚನೆ ಇರುವಂಥ ಶ್ರೀಮಂತರನ್ನ ರಾಜಕೀಯದಿಂದ ಕಿತ್ತು ದೂರ ಮಾಡೋದೇ ನಮ್ಮ TVK ಪಕ್ಷದ ಉದ್ದೇಶ ಅಂತ ವಿಜಯ್ ಹೇಳಿದರು. ಒಂದು ಪಕ್ಷ ಜನರನ್ನ ತಲುಪೋದಕ್ಕೆ ಬೂತ್ ಲೆವೆಲ್ ಏಜೆಂಟ್ಸ್ ಬೇಕು. BLA ಬಹಳ ಮುಖ್ಯ, ಬೂತ್ ಲೆವೆಲ್ ಏಜೆಂಟ್ಸ್. ದೊಡ್ಡ ದೊಡ್ಡ ಪಕ್ಷಗಳಿಗೆ BLA ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರನ್ನೇ BLA ಆಗಿ ನೇಮಕ ಮಾಡ್ತೀನಿ ಅಂತ ವಿಜಯ್ ಹೇಳಿದರು. ಆದಷ್ಟು ಬೇಗ ಬೂತ್ ಲೆವೆಲ್ ಸಮಾವೇಶ ಕೂಡ ನಡೆಯುತ್ತೆ. ಆವತ್ತು ನಮ್ಮ TVK ಪಕ್ಷ ಯಾವ ದೊಡ್ಡ ಪಕ್ಷಕ್ಕೂ ಕೂಡ ನಾವು ಕಡಿಮೆ ಇಲ್ಲ ಅಂತ ತೋರಿಸ್ತೀವಿ ಅಂತ ವಿಜಯ್ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಆವತ್ತು ಗೊತ್ತಾಗುತ್ತೆ TVK ಪಕ್ಷ ದೊಡ್ಡ ಶಕ್ತಿಯಾಗಿ ತಮಿಳುನಾಡಲ್ಲಿ ಬೆಳೆದಿದೆ ಅಂತ. ಜೊತೆಗೆ ಕೇಂದ್ರದಲ್ಲಿರೋರು, ರಾಜ್ಯದಲ್ಲಿರೋರು LKG ಮಕ್ಕಳ ಹಾಗೆ ಕಿತ್ತಾಡ್ಕೋತಾ ಇದ್ದಾರೆ. ಕೊಡಬೇಕಾಗಿರೋದನ್ನು ಕೊಡೋದು ಮೇಲಿರುವವರ ಕರ್ತವ್ಯ, ಅದನ್ನು ಪಡಿಬೇಕಾಗಿರೋದು ರಾಜ್ಯ ಸರ್ಕಾರ, ಅವರ ಹಕ್ಕು. ಇಷ್ಟು ಸೀರಿಯಸ್ ವಿಷಯ ಇಲ್ಲಿ ನಡೀತಾ ಇದೆ. ಬಟ್ ಇವರಿಬ್ಬರು, ಒಬ್ಬರು ಫ್ಯಾಸಿಸಮ್, ಇನ್ನೊಬ್ಬರು ಪಾಯಸಮ್ ಅಂತ ಅಲ್ಲೇ ಒಂದು ಟಾಂಗ್ ಕೊಟ್ಟರು. ಇವರಿಬ್ಬರು ಕೂಡ ಮೊದಲೇ ಮಾತಾಡಿಕೊಂಡು ಸೆಟ್ಟಿಂಗ್ ಮಾಡಿಕೊಂಡು ಕೇಂದ್ರ ರಾಜ್ಯ ಸರ್ಕಾರ ಒಬ್ಬರಾದ್ಮೇಲೆ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಹಾಕಿ ಆಟ ಆಡ್ತಿದ್ದಾರೆ. ಇವರಿಬ್ಬರು ಹೊಡೆದಂಗೆ ಮಾಡಿ ಹೊಡೆದಾಡ್ಕೊಳ್ತಾರೆ, ಆದರೆ ಹೊಡೆದಾಡ್ಕೊಳ್ಳಲ್ಲ, ಇವರು ಹೊಡೆದಂಗೆ ಮಾಡ್ತಾರಷ್ಟೇ. ಅದನ್ನು ನಾವು ನಂಬೇಕಂತೆ. ವಾಟ್ ಬ್ರೋ, ಇಟ್ಸ್ ವೆರಿ ರಾಂಗ್ ಬ್ರೋ ಅಂತ ಸೀಮಾನ್ ಹೇಳಿದರು ಮೊನ್ನೆ ಒಂದು ಭಾಷಣದಲ್ಲಿ. ವಾಟ್ ಬ್ರೋ ಅಂತ ಅದನ್ನು ಅದೇ ಸ್ಟೈಲಲ್ಲಿ ವಾಪಸ್ ಪಂಚ್ಕೊಟ್ರು. ಇದೆಲ್ಲ ಆದಮೇಲೆ ನಮ್ಮ ಹುಡುಗರು ಸುಮ್ಮನೆ ಇರ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ TVK ಫಾರ್ TN ಅಂತ ಹಾಕಿ ಬಂದುಬಿಡ್ತಾರೆ ಅಂತ. ಸೊ ಹಾಗಾಗಿ ಕೊನೆಯದಾಗಿ ವಿಜಯ್ ಹೇಳಿದ್ದು, ನಾವು ತಮಿಳ್ನಾಡಿಗರು ಏನು ಬೇಕಾದರೂ ಬಿಡ್ತೀವಿ, ಸ್ವಾಭಿಮಾನ ಬಿಡೋದಿಲ್ಲ. ಎಲ್ಲ ಅಕ್ಕಪಕ್ಕದ ಭಾಷೆಗಳನ್ನು ನಾವು ಗೌರವ ಕೊಡ್ತೀವಿ. ಕನ್ನಡ ಇರ್ಬೋದು, ಮಲಯಾಳಂ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಅಕ್ಕಪಕ್ಕ ತೆಲುಗು ಇರ್ಬೋದು, ಹಿಂದಿ ಇರ್ಬೋದು. ಆದರೆ ಬಲವಂತವಾಗಿ ಯಾವುದೇ ಒಂದು ಭಾಷೆಯನ್ನು ಯಾವುದೇ ಸರ್ಕಾರ ಒಬ್ಬರ ಮೇಲೆ ಹೇರೋಕ್ಕಾಗಲ್ಲ. ಬಲವಂತವಾಗಿ ಅನ್ನ ತಿನ್ನಿಸ್ತಾ ಹಾಗದು. ಹಾಗಾಗಿ ಈ ಎಲ್ಲ ಸುಳ್ಳು ಪ್ರಚಾರಗಳ ಮೆಟ್ಟಿ ನಿಂತು ನಮ್ಮ TVK ಮುಂದುವರಿಯುತ್ತೆ, ಒಳ್ಳೆಯದಾಗುತ್ತೆ, ಗೆಲುವು ನಮ್ಮದೇ, ಗೆಲುವು ನಿಶ್ಚಿತ ಅಂತ ನಿನ್ನೆ ಮಾತನಾಡಿದರು. ಸೊ ವಿಜಯ್ ಅವರ ಭಾಷಣ ಒಂದು ಕಡೆ ಸ್ಟಾಲಿನ್ ಅವರಿಗೆ, ಮತ್ತೊಂದು ಕಡೆ ಅಣ್ಣಾಮಲೈ ಅವರಿಗೆ, ಸೀಮಾನ್ ಅವರಿಗೆ, ಎಲ್ರಿಗೂ ಕೂಡ ಪಂಚಿತ್ತು. ಅವರ ಮಾತಲ್ಲೊಂದು ಭರವಸೆ ಕಂಡು ಬಂತು. ತಮಿಳುನಾಡಿನಲ್ಲಿ ಇದುವರೆಗೆ ಜನರಿಗೆ ನೀವೇನು ಮೋಸ ಮಾಡ್ತಿದ್ರಿ, ಅದಿನ್ನು ಮುಂದೆ ನಡೆಯಲ್ಲ. ಹೊಸ ಅಲೆ ಬರುತ್ತೆ, ಪಾರದರ್ಶಕವಾದಂಥ ಒಂದು ಸರ್ಕಾರ ಬರುತ್ತೆ. ಬಡತನ, ಭ್ರಷ್ಟಾಚಾರ ಇದೆಲ್ಲವನ್ನು ಕೂಡ ನೀಗಿಸುವಂಥ ಒಂದು ಸರ್ಕಾರವನ್ನು ನಾವು ಕೊಡ್ತೀವಿ. ದಯವಿಟ್ಟು ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಮಾಡಿ ಅಂತ ವಿಜಯ್ ನಿನ್ನೆ ಬೇಡ್ಕೊಂಡ್ರು ಅಥವಾ ಮನವಿ ಮಾಡಿಕೊಂಡ್ರು. ಜೊತೆಗೆ ಪ್ರಶಾಂತ್ ಕಿಶೋರ್ ಬಂದಿರೋದು, ಯಾಕಂದರೆ ಭಾಳಷ್ಟು ಎಲೆಕ್ಷನ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಅವರು ಕೌಂಟರ್ ಕೊಟ್ಟಂಥವ್ರು. ಸೊ ಹಾಗಾಗಿ ಅವ್ರು ಬಂದಿರೋದು ಈಗ BJP, ಹಾಗೆಯೇ ಒಂದು ಕಡೆ DMK, AIDMK. ಅವರಿಗೆ ಮುಖ್ಯವಾಗಿ DMKಗೆ ಇದು ಟೆನ್ಷನ್ ತಂದಿದೆ. ಎಲ್ಲೋ ವಿಜಯ್ ಬಂದು ಒಂದು ಹೊಸ ಕ್ರಾಂತಿ ಮಾಡ್ತಾರಾ, ನಮ್ಮ ಇಷ್ಟುವರೆಗಿನ ನಾವೇನು ಮಾಡ್ತಾ ಇದ್ವಿ ಅದೆಲ್ಲವೂ ಕೂಡ ಇನ್ನು ಮುಂದೆ ನಡೆಯಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಅವರಿಗೆ ಮೂಡಿದೆ. ಕಾದ್ ನೋಡೋಣ ವಿಜಯ್ ಅವರ ಈ ಪಕ್ಷ TVK ಏನು ಕ್ರಾಂತಿ ಮಾಡುತ್ತೆ. ಮೇ ಬಿ ಇಂಥ ಒಂದು ಬೆಳವಣಿಗೆ ನಮ್ಮಲ್ಲಿ ಕೆಲವೊಂದು ಸಿನಿಮಾ ಸ್ಟಾರ್ಗಳು ಏನು ರಾಜಕೀಯ ಪಕ್ಷ ಮಾಡ್ತೀವಿ ಅಂತೆಲ್ಲ ಹೊರಟಿದ್ದಾರೆ. ಮೇ ಬಿ ಇದು ಅವ್ರಿಗೊಂದು ರೀತಿಯಾಗಿ ಗೈಡ್ ಅಂತ ಅನಿಸುತ್ತೆ. ಹೇಗೆ ನಾವು ಜನರನ್ನ ಅಪ್ರೋಚ್ ಮಾಡಬೇಕು, ಎಲ್ಲವನ್ನು ಕೂಡ ಆನ್ಲೈನ್ ಮಾಡೋಕ್ಕಾಗಲ್ಲ, ದುಡ್ಡಿಲ್ಲದೆ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಕುರ್ಚಿ ಹಿಡಿಯೋ ತನಕ ನಾವು ಶ್ರಮ ಹಾಕಬೇಕು. ಅದಾದಮೇಲೆ ನಮ್ಮ ಐಡಿಯಾಲಜಿಗಳನ್ನು, ಕನಸುಗಳನ್ನು ನಾವು ಜನರಿಗೆ ತಲುಪಿಸ್ಬೋದು ಅಥವಾ ಜಾರಿಗೆ ತರ್ಬೋದು ಅನ್ನೋದು. ಸೊ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.